ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ದ್ರಾಕ್ಷಿ ಮಾಡುತ್ತಿದ್ದರೆ ಏನೇನು ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀನಿ. ಎಷ್ಟು ಖರ್ಚು ಬರುತ್ತೆ ಅಂತ. ಇದು ನಮ್ಮ ದ್ರಾಕ್ಷಿ ತೋಟ ಹಚ್ಚಿ 4 ವರ್ಷ ಆಯಿತು ಫ್ರೆಂಡ್ಸ್. ಫಸ್ಟು ನಾವು ಏನು ಮಾಡಬೇಕಂದ್ರೆ JCBಯಿಂದ ಹರಿ ತೆಗಿಬೇಕಾಗತ್ತೆ. ನಂತರ ಡ್ರಿಪ್ ಲೈನ್ ಮಾಡಬೇಕಾಗುತ್ತೆ. ನಂತರ ದ್ರಾಕ್ಷಿಯಾಗಿ ಹಚ್ಚಬೇಕಾಗುತ್ತೆ. ಹಚ್ಚಿದ 5ರಿಂದ 6 ತಿಂಗಳು ನಂತರ ಗ್ರಾಫ್ಟಿಂಗ್ ಮಾಡಬೇಕಾಗುತ್ತೆ. ಗ್ರಾಫ್ಟಿಂಗ್ ನಮಗೆ ಯಾವುದು ಬೇಕು ಅದು ಗ್ರಾಫ್ಟಿಂಗ್ ಮಾಡಬೇಕಾಗುತ್ತೆ. ನಮ್ಮದು ಥಾಮ್ಸನ್ ವೆರೈಟಿ. ಇದು ಮನುಕ್ ಮಾಡಲು ಬೆಸ್ಟ್. ಮಾರ್ಕೆಟಿಂಗ್ ಮಾಡೋರಾಗಿದ್ದರೆ ಥಾಮ್ಸನ್, ಸೋನಾಕ, ಸೂಪರ್ ಸೋನಾಕ, ನಿಚ್ಚಮನ್ನು ಮಾಡುತ್ತಾರೆ ಫ್ರೆಂಡ್ಸ್. ನಮ್ಮ 2 ಎಕರೆ ಇದೆ. ಇದಕ್ಕೆ 1400 ಅಗಿ ಹಚ್ಚಿದ್ದೇವೆ. ಇದಕ್ಕೆ ಖರ್ಚು ಎಷ್ಟು ಬಂದಿದೆ ಅಂದರೆ ಟೋಟಲಿ 10ರಿಂದ 12 ಲಕ್ಷ ರೂಪಾಯಿ ಬಂದಿದೆ. ಟ್ಯಾಕ್ಟರ್ ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೇವೆ. ಟ್ಯಾಕ್ಟರ್ಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಆಮೇಲೆ ಅದಕ್ಕೆ ಸ್ಪ್ರೇಯಿಂಗ್ ಮಾಡೋ ಬಾಯ್ಲರ್ 80,000. ಟೋಟಲಿ ದ್ರಾಕ್ಷಿ ಹಚ್ಚಬೇಕಂದ್ರೆ 10ರಿಂದ 15 ಲಕ್ಷ ರೂಪಾಯಿ ಬೇಕಾಗುತ್ತೆ. ಹಚ್ಚಿದ 2 ವರ್ಷಕ್ಕೆ ಬೆಳೆ ಬರುತ್ತೆ. 1 ವರ್ಷ ಬರೀ ಪಡ ಸ್ಟ್ಯಾಂಡ್ ಮಾಡಲು ಹೋಗುತ್ತೆ. ಫ್ರೆಂಡ್ಸ್, ಇದು ವರ್ಷದ ಬೆಳೆಯಾಗಿರುತ್ತೆ. ಫ್ರೆಂಡ್ಸ್, ಇದು ಮೇಜರ್ ಆಗಿ ಕಾಡುವ ಇದಕ್ಕೆ ರೋಗಗಳು ಯಾವುವು ಅಂದರೆ ಮೇನು ಡೌನಿ ಮಿಲ್ಡು, ಆಮೇಲೆ ಬುರಿ, ಆಮೇಲೆ ಕರ್ಪ, ಆಮೇಲೆ ಕೀಟಕದಲ್ಲಿ ಅಂದರೆ ಥ್ರಿಪ್ಸು, ಮಿಲಿಬಗ್ಗು, ಆಮೇಲೆ ಕಾಂಡಕೊರ ಹುಳ, ಸ್ಟೆಮ್ ಬರೋರು, ಇವು ಕಾಡುತ್ತವೆ. ಇದಕ್ಕೆಲ್ಲ ಔಷಧಿಗಳಿವೆ ಸರ್ ಇವಾಗ ಮಾರ್ಕೆಟ್ನಲ್ಲಿ. ಏನಾಗಲ್ಲ, ಹಚ್ಚಿ ಫ್ರೆಂಡ್ಸು. ಇದಕ್ಕೆ ನಮಗೆ 2 ಎಕರೆಗೆ 6 ಟನ್ ಬೆಳೆದಿದೆ. ಇವಾಗ ರೇಟು 150ರಿಂದ 200 ತನಕ ಇದೆ. ಇದಕ್ಕೆ ಎಷ್ಟು ಲಾಭ ಉಳಿಯುತ್ತೆ ಅಂತ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಇದೇ ರೀತಿ ದ್ರಾಕ್ಷಿಯ ಮೇಲೆ ವಿಡಿಯೋ ಮಾಡಲು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲು. ನಮ್ಮದು ದ್ರಾಕ್ಷಿ ಇದೆ, ಕಬ್ಬಿದೆ, ಶುಗರ್ ಕೇನ್, ಆಮೇಲೆ ಉಳ್ಳಾಗಡ್ಡಿ ಇದೆ, ಈರುಳ್ಳಿ, ಆಮೇಲೆ ಫ್ರೆಂಡ್ಸ್ ಗ್ರೀನ್ ಚಿಲ್ಲಿ ನಾವು ಇವಾಗ ಜೂನಲ್ಲಿ ಹಚ್ತೇವೆ. ಈಗ 2-3 ವರ್ಷ ಆಯಿತು ಅದು ಗ್ರೀನ್ ಚಿಲ್ಲಿನೂ ಮಾಡ್ತಾಯಿದ್ದೇವೆ. 1 ಎಕರೆಗೆ 22 ಟನ್ ಬಂದಿದೆ ಗ್ರೀನ್ ಚಿಲ್ಲಿ. ಆಮೇಲೆ ಇವಾಗ 4 ಎಕರೆ ಮೆಕ್ಕೆಜೋಳ ಹಾಕಬೇಕಂತಿದ್ದೇವೆ ಫ್ರೆಂಡ್ಸ್. ಹೊಸದಾಗಿ ವಿಡಿಯೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ ಪ್ಲೀಸ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಮಾಡಲಿ ಬೇಡ ಅಂತ ಕಮೆಂಟ್ ಮಾಡಿ.